ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕುಮಾರೇಶ್ವರ ಶ್ರೀ ಸಿದ್ಧಿವಿನಾಯಕ ರುದ್ರಾಶ್ರಮದಿಂದ ನಾ ಮಾತಾಡುತ್ತಿರುವುದು ಏನಪ್ಪಾ ಅಂತಂತಂದ್ರೆ ಇವತ್ತಿನ ವಿಷಯ ಮಾತಾಜಿಯವರಿಗೆ ಒಂದು ನನ್ನ ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮಾತಾಜಿಯವರೇ, ನೀವು ಸಹ ಒಬ್ಬ ಮಹಿಳಾ ಸ್ವಾಮೀಜಿಯರಾಗಿ ಈ ಥರ ಮಾತಾಡುವುದು ನಿಜವಾಗ್ಲೂ ತಪ್ಪು. ನಿಮ್ಮ ಬಾಯಿಯಲ್ಲಿ ಏಕವಚನಗಳು ಶಬ್ದಗಳು ಬರಬಾರದು. ಏಕೆಪ್ಪ ಅಂತಂತಂದರೆ ಸಮಾಜದಲ್ಲಿ ಏನಂತಂದ್ರೆ ಎಷ್ಟೋ ಮಠಗಳು, ಎಷ್ಟೇ ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ, ಎಷ್ಟೋ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಠಗಳು, ಎಷ್ಟೋ ಸಮಾಜದಲ್ಲಿ ಮಠ ಮಾನ್ಯಗಳಲ್ಲಿ ಇನ್ನೂವರೆಗೂ ನಾನು ಈ ಮಠಗಳಲ್ಲಿ ಏನಂತಂದ್ರೆ ಯಾವ ಸ್ವಾಮೀಜಿಗಳು ಇನ್ನೂವರೆಗೆ ಈ ಥರ ಶಬ್ದಗಳನ್ನು ಮಾತಾಡಿಲ್ಲ. ಫಸ್ಟ್ ಟೈಮು ಈ ಮಾತಾಜಿಯವರು ನೀವು ಈ ಥರ ಮಾತಾಡಿದ್ದು ನಿಜವಾಗ್ಲಕ್ಕೂ ಈ ಥರ ಮಾತಾಡಿದ್ದು ನಮಗೆ ನಿಜವಾಗ್ಲೂ ಮನಸ್ಸಿಗೆ ಬೇಜಾರಾಗಿದೆ. ಮನುಷ್ಯನ ಮೇಲೆ ಪರಿಣಾಮ ಬೀಳುತ್ತೆ. ಹಾಗಾಗಿ ನಿಮ್ಮನ್ನ ನೋಡಿ ಇನ್ನೊಬ್ಬ ಮಹಿಳಾ ಸ್ವಾಮೀಜಿಯವರು ಮಾತಾಡ್ತಾರೆ, ಮತ್ತು ಮತ್ತೆ ಯಾರು ಸ್ವಾಮಿಗಳು ಆಗ್ತಾರೆ ಅವರು ಇದೇ ಥರ ಮಾತಾಡಕ್ಕೆ ಹೋಗ್ತಾರೆ. ಹಾಗಾಗಿ ಈ ಸಂದೇಶ ಯಾಕೆ ಕೊಡತ್ತಾನೆ ಅಂತಂತಂದ್ರೆ, ನಾನು ಏಕವಚನದಲ್ಲಿ ಮಾತಾಡಿದ್ದಕ್ಕೆ ಅಷ್ಟೇ ನಾನು ಈ ಥರ ಹೇಳತ್ತಿದ್ದೇನೆ. ನಮಗೆ ಸಮಾಜವನ್ನು ಒಡೆಯ ಕೆಲಸ ಮಾಡಬೇಡಿ ದಯಮಾಡಿ. ನೀವು ಏನಂತಂದ್ರೆ ಈಗಿನ ಪೂಜೆ ಪುನಸ್ಕಾರ ಎಲ್ಲವನ್ನು ಕಮ್ಮಿ ಆಗತ್ತಿದ್ದಾವೆ ನಿಜವಾಗ್ಲು. ಹಾಗಾಗಿ ನೀವು ಏನು ಅಂತಂತಂದ್ರೆ, ನಾನು ಮೊನ್ನೆ ತಾನೇ ನೀವು ಏನೋ ಒಂದು ಪೇಪರ್ ನೋಡ್ಕೊಂಡು ಅದನ್ನೆಲ್ಲ ಬರೆದು ನೀವು ಹೇಳತ್ತಿದ್ರಿ, ಅದನ್ನೆಲ್ಲ ಗಮನ ಕೊಟ್ಟು ನಾನು ಕೇಳಿದೆ. ಅದ್ರಾಗ ಬೇರೆ ಒಬ್ಬ ಗುರುಗಳ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ರಿ ನೀವು ಈ ಉತ್ತರ ಕರ್ನಾಟಕಕ್ಕೆ ಬನ್ನಿ, ಅವ್ರು ಏನೇನು ಸಮಾಜಕ್ಕೆ ಏನೇನು ಸೇವೆ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ ಅಂತ ನಾನು ಒಂದು ಎಲ್ಲ ಮಠದ ಶಿಷ್ಯನಾಗಿ ಹೇಳತ್ತಿದ್ದೇನೆ. ನಾವು ಒಬ್ಬರ ಸ್ವಾಮೀಜಿಯವರ ಬಗ್ಗೆ ನಿಜವಾಗ್ಲೂ ಕೇವಲವಾಗಿ ಮಾತಾಡಬೇಡಿ ದಯಮಾಡಿ. ನೀವು ಒಬ್ಬ ಮಹಿಳಾ ಸ್ವಾಮೀಜಿಯವರು, ನಿಮ್ಮ ಬಗ್ಗೆ ಇನ್ನೊಬ್ಬರು ಮಾತಾಡಿದ್ರು ನಾವು ಸಹಿಸ್ಕೊಳ್ಳಲ್ಲ. ನಿಮ್ಮ ಬಗ್ಗೆ ಮಾತಾಡಿದ್ರು, ನೀವು ಒಬ್ಬ ಜಗದ್ಗುರುಗಳ ಬಗ್ಗೆ ಈ ಥರ ಮಾತಾಡೋದು ನಿಜಕ್ಕೂ ತಪ್ಪಾಗುತ್ತೆ. ನೀವು ಅತಿ ಶೀಘ್ರದಲ್ಲಿ ಅವ್ರಿಗೆ ಕ್ಷಮೆ ಕೇಳಿ. ಮತ್ತೆ ಇನ್ನೊಂದೇಂತಂದ್ರೆ, ನಿಮ್ಮನ್ನು ನೋಡಿ ಇನ್ನೊಬ್ಬರು ಇದೇ ಥರ ಮಾತಾಡ್ಕೊಂಡು ನೋಡ್ರೆ ಸಮಾಜವನ್ನು ಒಡೆಯೋ ಕೆಲಸ ಆಗುತ್ತೆ. ನಿಜವಾಗ್ಲೂ ನೀವು ಎಲ್ಲ ಒಂದೇ, ಇರೋ ಎರಡೇ ಜಾತಿ, ಒಂದು ಗಂಡು ಜಾತಿ ಒಂದು ಹೆಣ್ಣು ಜಾತಿಯನ್ನ ಹೇಳಕ್ ಇಷ್ಟಪಡ್ತಾನೆ. ಏನು ವೀರಶೈವ ಲಿಂಗಾಯತ ಧರ್ಮ ಎಲ್ಲ ಒಂದೇ ಅನ್ನಕ್ಕೆ ಇಷ್ಟಪಡ್ತಾನೆ. ನಿಜಕ್ಕೂ ನೀವು ಈ ಥರ ಒಬ್ಬ ಮಹಿಳಾ ಸ್ವಾಮೀಜರಾಗಿ ಮಾತಾಡೋದು ನಿಜವಾಗ್ಲೂ ತಪ್ಪೇ ಅನಿಸುತ್ತೆ ನನಗೆ. ಏಕೆಪ್ಪ ಅಂತಂತಂದ್ರೆ, ಮೊನ್ನೆ ತಾನೇ ನೋಡಿದೆ ನಾನು. ನೀವು ಬನ್ನಿ, ಉತ್ತರ ಕರ್ನಾಟಕಕ್ಕೆ ಬನ್ನಿ. ನಾನು ನಿಜವಾಗ್ಲೂ ನಿಮಗೆ ಏನೈತಂತಂದ್ರೆ ಈ ಭಾಗದಲ್ಲಿ ಏನೇನು ಸಮಾಜಕ್ಕೆ ಏನೇನು ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತಾನೆ. ನಿಜಕ್ಕೂ ನಿಮ್ಮನ್ನು ನೋಡಿ ಇನ್ನೊಬ್ಬರು ಮತ್ತೆ ಬರಂತ ಮಹಿಳಾ ಸ್ವಾಮೀಜಿಯವರು ನಿಮ್ಮನ್ನು ನೋಡಿ ಕಲಿಯಂಗಾಗಲಿ, ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶನ ಕೊಡಲಿ, ಒಳ್ಳೆ ವಿಚಾರ ಕೊಡಲಿ, ಒಳ್ಳೆ ಆಚಾರವನ್ನು ಕೊಡಲಿ, ಸಂಸ್ಕೃತಿಯನ್ನು ಕೊಡಲಿ ಅನ್ನಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈ ವಿಡಿಯೋ ಮಾಡೋ ಕಾರಣನೇ ಇದೆ ಅಷ್ಟೇ. ನೀವು ಮಾತಾಡಿದ್ದ ಶಬ್ದಗಳು ನಿಜವಾಗ್ಲೂ ನಮ್ಗೆ ಇಷ್ಟ ಆಗಲಿಲ್ಲ. ಸತ್ಯಮಾತಾಜಿಯವರೇ, ನೀವೇ ಒಬ್ಬ ಸಾಮಾನ್ಯ ವ್ಯಕ್ತಿ ಥರ ಮಾತಾಡಿದ್ದೀರ. ಸಾಮಾನ್ಯ ವ್ಯಕ್ತಿ ಥರ ಒಬ್ಬ ಏನೈತಂತಂದ್ರೆ ಕಾವ್ಯನ ದರ್ಶಿಸಿ ಈ ಥರ ಮಾತಾಡೋದು ನಿಜಕ್ಕೂ ತಪ್ಪಾಗುತ್ತೆ. ಆ ಥರ ಮಾತಾಡಬೇಡಿ ದಯಮಾಡಿ. ಇದನ್ನ ಅತಿ ಶೀಘ್ರದಲ್ಲಿ ಕ್ಷಮೆಯನ್ನ ಕೇಳಿ ಸಮಾಜಕ್ಕೆ ಒಳ್ಳೆ ವಿಚಾರ, ಒಳ್ಳೆ ಆಲೋಚನೆ ಅನ್ನ ಕೊಡೋಣ. ನೀವು ಎಲ್ಲರೂ ಸೇರಿ ಎಲ್ಲವನ್ನು ನಿಮ್ಗೆ ಅಷ್ಟು ಇದ್ದಿದ್ರೆ ವೀರಶೈವ ಲಿಂಗಾಯತ ಧರ್ಮ ಬೇರೆ, ವೀರಶೈವ ಲಿಂಗ ಬೇರೆ ಅನ್ನೋಂಥದ್ದು ಅವನ್ನೆಲ್ಲವನ್ನು ಒಗ್ಗಟ್ಟನ್ನ ಕುಡ್ಸೋ ಕೆಲಸ ಮಾಡೋಣ. ಎಲ್ಲರೂ ಒಂದೇ ನಾವು ಅನ್ನೋಂಥ ವಿಚಾರದಲ್ಲಿ ಬರೋಣ. ಅದಕ್ಕೆ ನಿಮ್ಮ ಮಾತುಗಳನ್ನ ಕೇಳಿ ಭಾಳ ಬೇಜಾರಾಗಿದೆ. ನಾವು ಸಹ ಮಠದಲ್ಲಿ ಬೆಳೆದಂಥ ವಿದ್ಯಾರ್ಥಿಗಳು. ಹಾಗಾಗಿ ಬನ್ನಿ, ನಾನು ಮಠದಲ್ಲಿ ಬೆಳೆದಂಥ ವಿದ್ಯಾರ್ಥಿನೇ. ನಾನು ಸಮಾಜಕ್ಕೆ ಅವ್ರು ಏನು ಮಾಡಿದ್ದಾರೆ ಅಂತ ಅವ್ರ ಕಡೆ ಹೋಗಿ ಕೇಳಬೇಡಿ, ನನ್ನ ಕೇಳಿ. ಯಾಕಂದ್ರೆ ನಾನು ಎಲ್ಲ ಮಠದ ಮನೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದಿದ್ದೇನೆ. ಹಾಗಾಗಿ ಇದನ್ನ ಹೇಳಕ್ ಇಷ್ಟಪಡ್ತೇನೆ. ಇವಾಗೂ ಸಹ ನಾನು ಆಶ್ರಮವನ್ನ ಮಾಡಿದ್ದೇನೆ. ನಾನು 40 ಮಂದಿನ ಏನೈತಂದ್ರೆ ಆಶ್ರಮದಲ್ಲಿ ಇಟ್ಕೊಂಡು ಸೇವೆ ಮಾಡತ್ತಿದ್ದೇನೆ. ಅದ ಕಾರಣ ಏನೈತಂತಂದ್ರೆ ಕುಮಾರಶ್ರೀ ಆಶೀರ್ವಾದ ಏನೈತಂತಂದ್ರೆ ಮಠದಲ್ಲಿ ಬೆಳೆದಂತ ಪರಿಸರ. ಹಾಗಾಗಿ ಎಷ್ಟೋ ವಿದ್ಯಾರ್ಥಿಗಳು ಮಠದಲ್ಲಿ ಬೆಳೆದು ಏನೇನೋ ಸಮಾಜಕ್ಕೆ ಒಂದು ಆಸ್ತಿಯಾಗಿದ್ದಾರೆ. ಮಠದಲ್ಲಿ ಬೆಳೆದು ಸಮಾಜಕ್ಕೆ ಒಂದು ಆಸ್ತಿಯಾಗಿದ್ದಾರೆ. ಹಾಗಾಗಿ ನಾನು ಇದನ್ನ ಹೇಳಕ್ ಇಷ್ಟಪಡ್ತೇನೆ. ನಿಜಕ್ಕೂ ನೀವು ಏನೈತಂದ್ರೆ ಇದೇ ತರ ಶಬ್ದಗಳನ್ನ ನೀವು ಏಕವಚನದಲ್ಲಿ ಮಾತಾಡತ್ರೆ ನಿಜವಾಗ್ಲೂ ತಪ್ಪಾಗುತ್ತೆ. ನೀವು ಮುಂದಿನ ಇದನ್ನ ಎಚ್ಚರಿಕೆ ಅಂತ ತಿಳ್ಕರಿ. ನೀವು ಸತ್ಯಮಾತಾಜಿಯವರೇ, ಒಬ್ಬ ಮಹಿಳಾ ಸ್ವಾಮೀಜಿಯವರೇ, ನಿಮಗೂ ಸಹ ಹೇಳಕ್ ಇಷ್ಟಪಡ್ತೇನೆ. ನಿಜಕ್ಕೂ ಏನಂತಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ
ಮಠ ಮಾನ್ಯಗಳಿಗೆ ಜಗದ್ಗುರುಗಳಿಗೆ ಏನೈತಂದ್ರೆ ಇಡೀ ನಮ್ಮ ಶತಮಾನದಲ್ಲಿ ಎಂತಿಂತ ಎಷ್ಟೋ ಕಾಲದಲ್ಲಿ ನಡ್ಕಂಡ ಬಂದಂತ ಈ ಮಠದಲ್ಲಿ ಒಂದು ಭಕ್ತಿ ಭಯ ವಿನಂತಿ ಎಲ್ಲ ಇದೆ. ಈಗೂ ಸಹ ಬೆಂಕಿ ಜೊತೆಗೆ ಆಟ ಆಡಕ್ ಆಗಲ್ಲ. ನೀವು ಯಾಕೆಂತಂತಂದ್ರೆ ಒಂದು ಕಾವಿ ಧರಿಸಿರಿ. ಏನಂತಂದ್ರೆ ನಾವು ಸಾಮಾನ್ಯ ವ್ಯಕ್ತಿರು, ನಾವು ಬೆಂಕಿ, ನೀವು ದೊಡ್ಡ ಜಗದ್ಗುರುಗಳು ಅವರೆಲ್ಲ ಬೆಂಕಿ ಜೊತೆಗೆ ನಾವು ಆಟ ಆಡಕ್ಕಾಗಲ್ಲ. ದಯಮಾಡಿ ನೀವು ಸಾಮಾನ್ಯ ವ್ಯಕ್ತಿ ತರ ಮಾತಾಡಿದ್ದೀರಾ, ಅದಕ್ಕೆ ಈ ತರ ವಿಡಿಯೋ ಮಾಡಿ ನಿಮ್ಗೆ ನಾನು ಇದನ್ನ ಕಳ್ಸಕ್ ಇಷ್ಟಪಡತ್ತೀನಿ. ನೀವು ಆ ಮಾತುಗಳನ್ನ ವಾಪಸ್ ತಗೋರಿ. ಏಕೆಪ್ಪ ಅಂತಂತಂದ್ರೆ ಮತ್ತೆ ಮುಂದೆ ಬರಂತ ಏನೈತಂದ್ರೆ ಸ್ವಾಮಿಗಳು ಆಯ್ತು ಮತ್ತು ಸ್ವಾಮೀಜಿಯರಾಯ್ತು, ಹಾಗೆ ನಿಮ್ಮನ್ನ ನೋಡಿ ಇನ್ನೊಬ್ಬರು ಈ ತರ ಮಾತಾಡಬಾರ್ದು ಅನ್ನೋಂಥ ಉದ್ದೇಶಕ್ಕೆ ನಾ ಹೇಳಕ್ ಇಷ್ಟಪಡತ್ತೀನಿ. ಯಾಕೆ ಅಂತಂತಂದ್ರೆ ಮಠದಲ್ಲಿ ಎಷ್ಟೆಷ್ಟೋ ಒಳ್ಳೆ ಒಳ್ಳೆ ಸಂಸ್ಕಾರ, ಎಷ್ಟೆಷ್ಟೋ ಸಮಾಜಕ್ಕೆ ಒಂದು ದೊಡ್ಡ ಆಸ್ತಿ ಆಗಿದೆ. ಏನು ಉದಾಹರಣೆ ನಮ್ಮ ಭಾಗದಲ್ಲಿ ಬನ್ನಿ, ನೀವು ಉದಾಹರಣೆ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಪುಟ್ಟರಾಜ ಗವಾಯಿ ಮಠದಲ್ಲಿ ಎಷ್ಟೆಷ್ಟೋ ಏನೈತಂತಂದ್ರೆ ವಿದ್ಯಾರ್ಥಿಗಳಾಗಿದ್ದಾರೆ, ದೊಡ್ಡ ದೊಡ್ಡ ಸಮಾಜಕ್ಕೆ ಒಂದು ಆಸ್ತಿಯಾಗಿದ್ದಾರೆ. ಮತ್ತೆ ಇನ್ನು ಸಿದ್ಧಗಂಗಾ ಮಠದಲ್ಲಿ ದೊಡ್ಡ ದೊಡ್ಡ ಏನೈತೆ ಎಷ್ಟೆಷ್ಟೋ ಮಂದಿ ಸಮಾಜಕ್ಕೆ ಒಂದು ದೊಡ್ಡ ಆಸ್ತಿಯಾಗಿದ್ದಾರೆ. ನಿಜಕ್ಕೂ ಹೇಳತ್ತೀನಿ. ಏನೇ ಬಸವಣ್ಣವರ ಆಯ್ತು, ವಿವೇಕಾನಂದ ಆಯ್ತು, ಎಲ್ಲ ಮುತ್ತಂಜಯ ಆಯ್ತು, ಕುಮಾರ ಸಜ್ಜರ್ ಆಯ್ತು, ಅವು ಎಷ್ಟೋ ಸಾವಿರ ಮಂದಿ ದೊಡ್ಡ ದೊಡ್ಡ ಗುರುಗಳು ಬಂದು ಸಮಾಜದಲ್ಲಿ ಒಂದು ಒಳ್ಳೆಂತ ಕೆಲಸವನ್ನು ಮಾಡೋಗಿದ್ದಾರೆ. ಏನೈತಂತ ನೀವು ಮಾತಾಡಬೇಕಾದ್ರೆ ನಿಜಕ್ಕೂ ದಯಮಾಡಿ ಸತ್ಯ ಮಾತಾಜಿಯವರೇ ನಿಮ್ಮ ಮಾತುಗಳನ್ನ ಅದನ್ನೆಲ್ಲ ಏನೈತಂತಂದ್ರೆ ಶಬ್ದಗಳನ್ನ ಏನೈತಿ ವಿವೇಕೋತ್ಸವದಲ್ಲಿ ಮಾತಾಡೋದನ್ನ ವಾಪಸ್ ತಗೋರಿ. ಸಮಾಜಕ್ಕೆ ಒಂದು ಒಳ್ಳೆ ಒಳ್ಳೆ ವಿಚಾರ ಕೊಡ್ರಿ, ಆಚಾರ ಕೊಡ್ರಿ ಅನ್ನಕ್ಕೆ ಹೇಳಕ್ ಇಷ್ಟಪಡ್ತೇನೆ. ನೀವು ಏನೈತಂತಂದ್ರೆ ಈ ವಿಡಿಯೋನ ಕೇಳಿ ಇದನ್ನ ನಿಮ್ಗೆ ಹೇಳಕ್ ಇಷ್ಟಪಡತ್ತೀನಿ. ನೀವು ಮಾತಾಡಿದ್ದನ್ನ ನಿಜಕ್ಕೂ ನನಗೆ ಬೇಜಾರಾಗಿದೆ. ಉದಾಹರಣೆ ನಾನು ಹೇಳಕ್ ಇಷ್ಟಪಡ್ತೇನೆ. ನಾನು ನಿಜವಾಗ್ಲೂ ಸಾಮಾನ್ಯ ವ್ಯಕ್ತಿ. ನಾನು ಏನೈತಂದ್ರೆ ಆ ಮಠದ ಶಕ್ತಿ, ಈ ಮಠಗಳಲ್ಲಿ ಎಷ್ಟೋ ನಮ್ಮ ಕರ್ನಾಟಕದಲ್ಲಿ ಮಠಗಳದಾವಲ್ಲ, ಅದರ ಶಕ್ತಿ ನಮ್ಮಂತ ಮಠದಲ್ಲಿ ಬೆಳೆದಂತ ಹುಡುಗರು ಎಲ್ಲೇನೋ ಆಗಿ ಹೋಗಿದ್ದಾರೆ. ಯಾರು ಬೇರೆ ಉದಾಹರಣೆಗೆ ನಾನೇ ಒಬ್ಬವನೇ. ನಾನಿಷ್ಟು ಏನು ಸೇವೆ ಮಾಡ್ತಾನೆ, ಕುಮಾರ ಸಿದ್ಧನ ಆಶೀರ್ವಾದ, ಮಠಗಳನ್ನ ಆಶೀರ್ವಾದ, ಮಠದಲ್ಲಿ ಬೆಳೆದಂತ ಆಶೀರ್ವಾದ, ಗುರುಗಳ ಆಶೀರ್ವಾದ. ಹಾಗಾಗಿ ಈ ವಿಡಿಯೋ ಮುಖಾಂತರ ಹೇಳಕ್ ಇಷ್ಟಪಡ್ತಾನೆ. ನೀವು ಮಾತಾಡಿದ್ದು ನಿಜಕ್ಕೂ ಅವಂಥ ಶಬ್ದಗಳನ್ನ ವಾಪಸ್ ತಗೋರಿ. ನೀವು ಏನೈತಂತಂದ್ರೆ ಯಾಕಂತ ಹೇಳಕ್ ಇಷ್ಟಪಡ್ತಾನೆ ಅಂತಂದ್ರೆ ಈ ಮಾತುಗಳನ್ನ ಇನ್ನೊಬ್ಬರು ಕೇಳಿದ್ರೆ ಮನಸ್ಸಿನ ಮೇಲೆ ಪರಿಣಾಮ ಬೀಳತ್ತೆ. ಓ ಗುರುಗಳ ಹಿಂಗ್ ಮಾತಾಡ್ತಾರಲ್ಲಪ್ಪ, ನಾವ್ ಯಾಕೆ ಈ ತರ ಮಾತಾಡಬಾರ್ದು ಅನ್ನಂತ ವಿಚಾರ ಬರುತ್ತೆ. ಹಾಗಾಗಿ ನೀವು ಮಾತಾಡೋದು ಏನಂತಂದ್ರೆ ನೀವು ವೈಯಕ್ತಿಕ ಮಾತಾಡದಿದ್ರೆ ಮಾತಾಡಿ, ಬ್ಯಾಡ ಅನ್ನಲ್ಲ. ಒಂದ್ ಸಭೆ ಕೂಡಿಸಿ, ವೀರಶೈವರ ಲಿಂಗಾತ್ರದ್ದು ಕೂಡಿಸಿ, ನೀವು ಬರ್ರಿ, ಅವರು ಬರ್ರಿ, ಎಲ್ಲಾರು ಒಂದು ಕುಂತ್ಕೊಂಡು ಒಂದು ವೇದಿಕೆ ಮಾಡ್ಕೊಂಡು ಡಿಸ್ಕಸ್ ಮಾಡಿ ಸಮಾಜಕ್ಕೆ ಈ ತರ ಏಕೋಸದಲ್ಲಿ ಮಾತಾಡಬೇಡಿ. ನಾ ಇದನ್ನ ಹೇಳಕ್ ಇಷ್ಟಪಡ್ತೇನೆ. ನಿಮ್ಗೆ ಹೃದಯಪೂರ್ವಕವಾಗಿ ಹೇಳಕ್ ಇಷ್ಟಪಡ್ತೇನೆ. ಇವನಾರವನೆಂದನಿಸದಿರಯ್ಯ, ಇವ ನಮ್ಮವನೆಂದನಿಸಯ್ಯ. ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ.